ಸಾಮಾನ್ಯವಾಗಿ ಮದುವೆ ಆದ ಮೇಲೆ ಮದುಮಕ್ಕಳು ಇರ್ತಾರೆ, ಗಂಡ ಅಥವಾ ಹೆಂಡತಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹನಿಮೂನ್ಗೆ ಹೋಗ್ತಾರೆ. ನಮಗೆಲ್ಲ ಗೊತ್ತು, ಮಧುಚಂದ್ರಿಕೆ ಹನಿಮೂನ್ಗೆ ಅಲ್ಲಿ ಇಲ್ಲಿ ಊಟಿ, ಕೊಡೈಕೆನಾಲ್ ಅಥವಾ ಡಾರ್ಜಿಲಿಂಗ್ ಅಂತ ಹೇಳಿ ಸುತ್ತಾಡೋಕ್ಕೆ ಹೋಗೋದು ಸಾಮಾನ್ಯ. ಇಲ್ಲಿ ಕೂಡ ಒಂದು ಜೋಡಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಮದುವೆ ಆದ ತಕ್ಷಣ ಪ್ಲಾನ್ ಮಾಡಿದ್ದಾರೆ, ಹನಿಮೂನ್ಗೆ ಹೋಗೋಣ ಅಂತ ಹೇಳಿ ಗಂಡ ಹೆಂಡತಿ ಮಾತನಾಡಿಕೊಂಡು ಭಾರಿ ಖುಷಿಯಿಂದ ಹೊರಡೋದಕ್ಕೆ ಸಜ್ಜಾಗಿದ್ದಾರೆ. ಆದರೆ ಆ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಬರೀ ಗಂಡ ಹೆಂಡತಿ ಅಷ್ಟೇ ಅಲ್ಲ, ಈ ಗಂಡ ಏನಿದ್ದಾನಲ್ವಾ ಪುಣ್ಯಾತ್ಮ, ಇವರ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಕೂಡ ನಾವು ಬರ್ತೇವೆ ಅಂತ ಹೇಳಿ ಹಠವನ್ನು ಹಿಡಿದಿದ್ದಾರೆ. ಏನಾಗುತ್ತೆ ಅಂತ ನೀವು ಇಬ್ಬರೇ ಹೋದ್ರೆ ಏನಿರುತ್ತೆ, ಎಲ್ಲರೂ ಒಟ್ಟಿಗೆ ಗಾಡಿ ಮಾಡ್ಕೊಂಡು ಹೋಗೋಣ ಅಥವಾ ಯಾವ್ದ್ರಲ್ಲಾದ್ರೂ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡಿ ನಮಗೂ ಟ್ರಿಪ್ ಆದಾಗ ಆಗುತ್ತೆ ಅಂತ ಹೇಳಿ ಆ ಹುಡುಗನಿಗೆ ಹೇಳಿದ್ದಾರೆ. ಹುಡುಗನಿಗೆ ಹೇಳಿದ ತಕ್ಷಣ ನೀವು ಏನು ಮಾಡಬೇಕು, ಅನಿವಾರ್ಯ ಇಲ್ಲ ಬೇಡ ಅಂತ ಹೇಳಕ್ಕಾಗತ್ತೆ, ಯಾಕಂದ್ರೆ ಎಲ್ಲರೂ ಕೂಡ ಅವನ ಕುಟುಂಬದವರು. ಆಯ್ತು ಹಾಗಾದ್ರೆ ಬನ್ನಿ ಅಂತ ಹೇಳಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಆ ಹೆಂಡತಿ ಪಾಪ ಅವಳಾದ್ರೂ ಏನು ಹೇಳಬೇಕು, ಅವಳಿಗೂ ಕೂಡ ಏನು ಹೇಳದೆ ತೋಚದೆ ಅವಳು ಕೂಡ ಸುಮ್ಮನೆ ಇದ್ದಾಳೆ. ಅಂದ್ರೆ ಇದು ದೆಹಲಿಯ ಮೂಲದ ಹುಡುಗ, ಮೀರತ್ ಮೂಲದ ಅಂದ್ರೆ ಉತ್ತರ ಪ್ರದೇಶದ ಮೀರತ್ ಮೂಲದ ಹುಡುಗಿ, ಇವರಿಬ್ರು ಹೀಗೆ ಪ್ಲಾನ್ ಮಾಡಿ ಆದ್ಮೇಲೆ ಹನಿಮೂನ್ಗೆ ಹೋಗೋದಕ್ಕೆ ರೆಡಿ ಆಗ್ತಾರೆ. ಎಲ್ಲರೂ ಕೂಡ ಹೋಗ್ತಾರೆ. ಆ ಹುಡುಗಿ ಪಾಪ ಇದ್ರೆ ಇರ್ಲಿ ಬಿಡಿ, ಅವ್ರ ಪಾಡಿಗೆ ಅವ್ರು ಬರ್ತಾರೆ, ನಮ್ಮ ಪಾಡಿಗೆ ನಾವು ಎಲ್ಲಾದ್ರೂ ಹೋಗ್ಬೋದು, ಅಲ್ಲೇ ಒಟ್ಟಿನಲ್ಲಿ ಇರ್ತಾರಲ್ವಾ ಅಂತ ಹೇಳಿ ಸುಮ್ಮನೆ ಆಗ್ತಾರೆ. ಆದ್ರೆ ಅಲ್ಲಿ ಹನಿಮೂನ್ಗೆ ಹೋದಲ್ಲಿ ಇವರು ಹುಡುಗನ ಮನೆಯವರು ಏನು ಇದ್ದಾರಲ್ವಾ ಅವರು ಸುಮ್ಮನೆ ಇರೋದಿಲ್ಲ. ಸುಮ್ಮನೆ ಇವರಿಗೆ ಆ ಕಿರಿಕಿರಿ, ಎಲ್ಲಿ ಇವರು ಹೋಗ್ತಾರೆ ಅಲ್ಲಿ ಇವರು ಹಿಂದಿಂದೇನೆ ಬರೋದು, ಎಲ್ಲ ಇವರ ಪ್ರೈವೇಸಿಗೆ ಧಕ್ಕಿಯನ್ನ ತರೋದು, ಈ ರೀತಿ ಎಲ್ಲ ಮಾಡ್ತಾರೆ. ಇದು ಹುಡುಗಿಗೆ ಬಹಳಷ್ಟು ಅಂದ್ರೆ ಮನೆಯ ಸೊಸೆಗೆ ಬಹಳಷ್ಟು ಚಿತ್ರಹಿಂಸೆ ಆಗುತ್ತೆ, ಕಿರಿಕಿರಿ ಆಗುತ್ತೆ, ಇರಿಟೇಷನ್ ಆಗುತ್ತೆ. ಅದಾದ್ಮೇಲೆ ಏನಾಗ್ತಾರೆ, ಹಾಗೂ ಹೀಗೂ ಹನಿಮೂನನ್ನ ಕಳೆದಂತ ಜೋಡಿ ಅಥವಾ ಅವರ ಮನೆಯವರು ಎಲ್ಲರೂ ಸೇರಿ ವಾಪಸ್ ಮನೆಗೆ ಬರ್ತಾರೆ. ಬಂದ ತಕ್ಷಣ ಅವಳು ಏನ್ ಮಾಡಿದಾಳೆ ಅಂದ್ರೆ ಎಲ್ರಿಗೂ ಕೂಡ ಶಾಕ್ ಕೊಡುವಂತ ಒಂದು ಸುದ್ದಿಯನ್ನು ಕೊಟ್ಟುಬಿಟ್ಳು. ಏನು ಅಂತ ಹೇಳಿದ್ರೆ ಹೋಗಿ ಸೀದಾ ಡಿವೋರ್ಸ್ಗೆ ಅರ್ಜಿಯನ್ನ ಹಾಕಿಬಿಟ್ಟು, ನಂಗೆ ಬೇಡ ಇವನು, ಇವ್ರ ಮನೆಯವರು ಬೇಡ ಅಂತ ಹೇಳಿ ಡೈವರ್ಸ್ಗೆ ಅರ್ಜಿಯನ್ನ ಹಾಕಿದ್ದಾರೆ. ಇದನ್ನ ಕೇಳಿದಂತ ಗಂಡನ ಮನೆಯವರಿಗೆ ಫುಲ್ ಈಗ ಶಾಕ್ ಆಗಿದೆ. ಅಲ್ಲ, ಈ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ವೈರಲ್ ಆಗಿದೆ. ವೈರಲ್ ಆದಂತ ಸಂದರ್ಭದಲ್ಲಿ ನೆಟ್ಟಿಗರು ಏನು ಹೇಳಿದ್ದಾರೆ ಅಂದ್ರೆ ಅವಳು ಕರೆಕ್ಟ್ ಆಗಿ ಮಾಡಿದ್ದಾರೆ ಅಂತ ಕೆಲವರು ಹೇಳಿದ್ದಾರೆ. ಹಿಂದಿಯಲ್ಲಿ ಇದೆಲ್ಲ ದೊಡ್ಡ ವಿಷಯನಾ ಅಂತ ಹೇಳಿ ಕೆಲವರು ಹೇಳಿದ್ದಾರೆ. ಹಾಗಾಗಿ ನೆಟ್ಟಿಗರು ಕೂಡ ಏನಂತ ಹೇಳಿದ್ರೆ ಪರ ವಿರೋಧ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಎಂತೆಂಥ ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ಡೈವರ್ಸ್ ಅನ್ನು ಕೊಡುವಂತ ಕಾಲ ಬಂತಪ್ಪ ಅಂತ ಕೂಡ ಕೆಲವರು ಆಡ್ಕೊಳ್ತಾ ಇದ್ದಾರೆ. ದಯಮಾಡಿ ಹುಡುಗ ಹುಡುಗಿಯರು ಮದುವೆ ಆಗೋರು ಹನಿಮೂನ್ಗೆ ಇಬ್ಬರೇ ಹೋಗಿ, ಈ ತರ ಕುಟುಂಬಗಳನ್ನ ಕರ್ಕೊಂಡು ಹೋದ್ರೆ ಪೇಚಿಗೆ ಸಿಲುಕುವಂತ ಸನ್ನಿವೇಶ ದೂರ ಇರೋದಿಲ್ಲ. ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ. 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ. ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜ್, ಪದವಿ ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಬೆಸ್ಟ್ ಸಂಸ್ಥೆಯಾಗಿದೆ. ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್, ವಿಶಾಲವಾದ ಕ್ಯಾಂಪಸ್, ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್, ಆಟದ ಮೈದಾನ, ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.